ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಫೋನ್ಪೇನಲ್ಲಿ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ₹100 received on PhonePe. ಈಗ ನನ್ನ ಒಂದು ಮೊಬೈಲ್ನಲ್ಲಿ ನಾನೀಗ ಫೋನ್ಪೇ ಅನ್ನೋ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಿಮಗೆ ಓಪನ್ ಮಾಡ್ಕೊಳ್ಳಿ ಆ ಫೋನ್ಪೇ ಆ್ಯಪನ್ನು. ಸೊ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಡಿ ಅಂತ ಒಂದು ಲೆಟ್ರ್ ಇದೆ ಟಾಪಲ್ಲಿ ಯೆಲ್ಲೋ ಕಲರಲ್ಲಿ. ಸೊ ಅದು ನನ್ನ ಹೆಸರು ದೀಪಕ್ ಅಂತ, ಸೊ ಅದಕ್ಕೆ ಡಿ ಅಂತ ಇದೆ. ನಿಮ್ಮ ಹೆಸರು ಏನಿದೆ ಅದು ಸ್ಟಾರ್ಟಿಂಗ್ ಲೆಟ್ರಲ್ಲಿ ಬರುತ್ತೆ. ಸೊ ಈಗ ಅಲ್ಲಿ ಡಿ ಮೇಲ್ಗಡೆ ಯೆಲ್ಲೋ ಕಲರ್ ಟಾಪಲ್ಲಿ ಕಾಣ್ತಿದೆ, ಅಲ್ಲಿ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಅಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸ್ವಲ್ಪ ಡೌನ್ ಬಂದರೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಈ ಥರ ಡೌನ್ ಬರಬೇಕು. ಸ್ವಲ್ಪ ಡೌನ್ ಬಂದರೆ ನಿಮಗೆ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, UPI ಬ್ಯಾಂಕ್ ಅಕೌಂಟ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸುಮಾರಷ್ಟು ಆಪ್ಷನ್ಗಳಿದೆ. ಸದ್ಯಕ್ಕೆ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕಂದ್ರೆ UPI ಬ್ಯಾಂಕ್ ಅಕೌಂಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಲ್ರೆಡಿ SBI ಅಕೌಂಟ್ ಆ್ಯಡ್ ಆಗಿದೆ. ಸೊ ನಾವು ಕೆಳಗಡೆ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಕೊಟ್ಟು ಕೆನರಾ ಮೇಲೆ ಕ್ಲಿಕ್ ಕೊಟ್ಟೆ. ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ರೀಸೆಟ್ ಪಿನ್ ಅಂತ ಇದೆ. ನಿಮ್ಮ ಒಂದು ATMನ ಲಾಸ್ಟ್ 6 ಡಿಜಿಟ್ ಹೊಡೀರಿ, ಮುಂಗಡೆ ATM ಮುಂದೆ ಇರುತ್ತಲ್ಲ ಅದನ್ನು. ಆಮೇಲೆ ಡೇಟ್ ಆಫ್ ಮಂತ್, ಡೇಟ್ ಆಫ್ ಇಯರ್ನ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿ ಕೆಳಗಡೆ ಕಂಟಿನ್ಯೂ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲಿ ಲಿಂಕ್ ಆಗುತ್ತೆ. ಓಕೆನಾ? ಸೊ ನಂತರ ನೀವು ಏನು ಮಾಡಬೇಕು ಅಂದರೆ, ₹1 ಸೆಂಡ್ ಅಂತ ಇದೆ ಫ್ರೆಂಡ್, ಟ್ರಯಲಿಗೂ ಕಳಿಸ್ಬೋದು ನೀವು, ನೋ ಪ್ರಾಬ್ಲಮ್. ಇಲ್ಲ ಬೇಡ ನನಗೆ ಇಷ್ಟೇ ಸಾಕು ಅಂದರೆ ಬ್ಯಾಕ್ ಬಂದು ಇಲ್ಲಿರುತ್ತೆ ನೋಡಿ, ಕೆನರಾ ಬ್ಯಾಂಕ್ ಆ್ಯಡ್ ಆಯಿತು. ಇದು ನಿಮಗೆ ಬೇಡ ಅನಿಸಿದ್ರೆ ಒಂದು ವೇಳೆ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಲಾಸ್ಟಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಅನ್ಲಿಂಕ್ ಅಂತ ಬ್ಯಾಂಕ್ ಅಕೌಂಟ್, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅನ್ಲಿಂಕ್ ಅಂತ ಕೊಡಿ. ನೋಡಿ ಅನ್ಲಿಂಕ್ ಆಯಿತು. ಸೊ ಅರ್ಥ ಆಯ್ತಲ್ವಾ? ಈಸಿಯಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ವೀಡಿಯೋಗಳನ್ನ ನೋಡ್ತಾಯಿರಿ ಅಷ್ಟೇ.